ಶ್ರೀ ಗುರುಭ್ಯ ನಮಃ. ನಮಸ್ಕಾರ ಎಲ್ರಿಗೂ. ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗೋದಕ್ಕೆ ಏನು ಮಾಡಬೇಕು? ನೀವು ಮದುವೆ ಆಗಬೇಕು ಅಂದರೆ ಮದುವೆ ಆಗಬೇಕು, ನೀವು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ಒಟ್ಟಾರೆ ನೀವು ಸುತ್ತುತ್ತಾ ಇರಬೇಕು. ಈ ಥರ ಮಾಡೋದಕ್ಕೆ ಏನು ಪೂಜೆ ಮಾಡಬೇಕು ಗುರುಗಳು ಅಂತ ತುಂಬ ಜನ ಕ್ವಶನ್ ಕೇಳಿದ್ದೀರಾ. ಸೊ ನಾನು ದಿನದಲ್ಲಿ ಒಂದು 10 ಕಾಲ್ ಅಟೆಂಡ್ ಮಾಡಿದ್ರೆ 7ರಿಂದ 8 ಕಾಲ್ ಇದೇ ಆಗಿರುತ್ತೆ. ಗುರೂಜಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅಥವಾ ಗುರೂಜಿ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ಅವಳು ಅಥವಾ ಅವನು ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ಆ ಥರ ವಶೀಕರಣ ಮಾಡಿಕೊಡಿ, ಅಥವಾ ಆ ಥರ ಯಾವುದಾದ್ರು ಪೂಜೆ ಇದ್ದರೆ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಒಂದು ಪೂಜೆ ಇದೆ, ಆ ಪೂಜೆ ನೀವು ಮಾಡಿದ್ದೇ ಆದರೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತಾರೆ. ಈ ಥರ ಇರೋದು ಒಂದೇ ಪೂಜೆ. ಅದು ಯಾವ ಪೂಜೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ನೋಡಿ, ಓಕೆನಾ? ಮೊದಲನೇದಾಗಿ ನೀವು ಬೇರೆ ಕಡೆ ಎಲ್ಲ ತುಂಬ ಕಡೆ 5,000, 10,000, 7,000, 3,000 ಈ ಥರ ಎಲ್ಲ ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರ. ಕೆಲವೊಬ್ಬರು ನನಗೆ ಹೇಳೋ ಕ್ಲೈಂಟ್ಸು, ಗುರುಗಳೇ 2 ಲಕ್ಷ ಕೊಟ್ಟಿದ್ದೀನಿ ನಾನು ಇಷ್ಟಪಟ್ಟಿರೋ ವ್ಯಕ್ತಿ ನನ್ನಂತೆ ವಶ ಮಾಡ್ಕೊಳ್ಳೋದಕ್ಕೆ, ಬಟ್ ವರ್ಕ್ ಆಗಿಲ್ಲ. ಸೊ ಏನು ವರ್ಕ್ ಆಗುತ್ತೆ, ಯಾವ ಪೂಜೆ ವರ್ಕ್ ಆಗುತ್ತೆ ಅಂತ ತುಂಬ ಜನ ಕೇಳಿದ್ದೀರಾ. ಜಾಸ್ತಿ ಏನೋ ನಿಮಗೆ ಅಷ್ಟು ಖರ್ಚೇ ಆಗಲ್ಲ. ಅಮ್ಮಮ್ಮ ಅಂದರೆ ಒಂದು 150ರಿಂದ 200 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ, ಓಕೆನಾ? ಸೊ ಪೂಜೆ ಬಂದು ಹೀಗಿದೆ. ಮೊದಲು ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಲ್ಲ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊತಾ ಇರಬೇಕು. ನೀಟಾಗಿ ಸ್ನಾನ ಮಾಡ್ಕೊಳ್ಳಿ. ಫಸ್ಟು ನೀಟಾಗಿ ಕ್ಲೀನಾಗಿ ಸ್ನಾನ ಮಾಡಿಕೊಂಡು ಒಂದು ಪಂಚೆ, ಒಂದು ಮಡಿಯನ್ನು, ಒಂದು ಟವಲನ್ನು ಹಾಕೋಬೇಕಾಗುತ್ತೆ. ಬಂದು ಹೊರಗಡೆ ಬನ್ನಿ. ಇದಕ್ಕೆ ಒಂದು ಎಡಗಾಲಿನ ಚಪ್ಪಲಿ ಬೇಕಾಗುತ್ತೆ. ಆ ಎಡಗಾಲಿನ ಚಪ್ಪಲಿ ತೊಗೊಂಡು, ಯೂಸ್ ಮಾಡಿಲ್ದಿರೋ ಚಪ್ಪಲಿ, ಓಕೆನಾ? ಈ ಎಡಗಾಲಿನ ಯೂಸ್ ಮಾಡಿಲ್ದಿರೋ ಚಪ್ಪಲಿ ತೊಗೊಂಡು ಪಟ 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 ಅಂತ ಒಂದು 10 ಸಲ ಹೊಡ್ಕೊಳ್ಳಿ, ಓಕೆನಾ? ಇದೊಂದೇ ಪೂಜೆ ಈ ವಶೀಕರಣಕ್ಕೆ. ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗೋದಕ್ಕೆ ಇದೊಂದೇ ವರ್ಕ್ ಆಗೋದು. ಹಂಗೆ ಹೊಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಇಷ್ಟಪಟ್ಟಿರೋ ವ್ಯಕ್ತಿ ನಿಮಗೆ ವಾಪಸ್ ಬರ್ತಾರೆ. ಎಷ್ಟರಾಯ ಹೇಳೋದು, ವಶೀಕರಣ ವಿದ್ಯೆ ಎಲ್ಲ ಸುಳ್ಳು, ವಿದ್ಯೆ ನಿಜ. ಈ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು, ಅರ್ಥ ಆಯ್ತಾ? ಈಗಿನ ಜನ್ರೇಷನಲ್ಲಿ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ನನಗೆ ಡೈಲಿ ಒಂದು 15 ಜನ ಫೋನ್ ಮಾಡ್ತೀರಾ ಈ ವಿಚಾರವಾಗಿ, ವಶೀಕರಣ ಮಾಡಿಕೊಡಿ, ಅಲ್ಲಿ ಅಷ್ಟು ದುಡ್ಡು ಕಳ್ಕೊಂಡಿದ್ದೀನಿ, ಇಲ್ಲಿ ಇಷ್ಟು ದುಡ್ಡು ಕಳ್ಕೊಂಡಿದ್ದೀನಿ, 24 ಗಂಟೆಲಿ ವಾಪಸ್ ಬರ್ತಾರೆ ಅಂತ ಹೇಳ್ಬಿಟ್ಟು, ಇಲ್ಲ ಒಂದು ವಾರದಲ್ಲಿ ವಾಪಸ್ ಬರ್ತಾರೆ. ಈ ಥರ ಎಲ್ಲ ಹೇಳ್ಬಿಟ್ಟು ತುಂಬ ಜನ ದುಡ್ಡು ಇಸ್ಕೊಂಡಿದ್ರೆ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಆಗಲ್ಲ ಸ್ವಾಮಿ. ಇದಿಷ್ಟೇ ವಿಡಿಯೋ. ವಶೀಕರಣ ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಒಂದು ವಾರದಲ್ಲಿ ಬಂದುಬಿಡ್ತಾರೆ, 20 ದಿನದಲ್ಲಿ ಬಂದುಬಿಡ್ತಾರೆ, 15 ದಿನದಲ್ಲಿ ಬಂದುಬಿಡ್ತಾರೆ. ಇದು ಯಾವುದೂ ಇಲ್ಲ. ಅವ್ರಿಗೆ ಮನಸ್ಸಿದ್ರೆ ಅವ್ರು ಬರ್ತಾರೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಒಂದು ಏನು ಹೇಳ್ಬೋದು ಶಾಸ್ತ್ರದ ಪ್ರಕಾರ ಅಂದರೆ, ಅವ್ರು ವಾಪಸ್ ಬರ್ತಾರಾ ಇಲ್ವಾ ಅಂತ ಮಾತ್ರ ತಿಳಿಸ್ಕೊಡ್ಬೋದು ಅಷ್ಟೇ. ಅವ್ರು ಬರಂಗೆ ಮಾಡೋದಿಲ್ಲ, ಸುಳ್ಳು.